ಗ್ರಾಫಿಕಲ್ ಮೆಥಡ್ ಉಪಯೋಗಿಸ್ಕೊಂಡು ರಿಸಲ್ಟೆಂಟ್ ವೆಕ್ಟರ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೋಡಿದ್ರಿ. ಇವಾಗ ನಾವು ಅನಾಲಿಟಿಕಲ್ ಮೆಥಡ್ ಶುರು ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಲಾ ಆಫ್ ಕೊಸೈನ್, ಇಲ್ಲ ಅಂತ ಹೇಳಿದ್ರೆ ಕೊಸೈನ್ ರೂಲ್. ಸೊ ಲಾ ಆಫ್ ಕೊಸೈನ್ ಅಂತ ಹೇಳಿದ್ರೆ ಏನು? ಸೊ ಒಂದು ಬೇಸಿಕ್ ಐಡಿಯಾ ಈ ರೀತಿಲಿ ಕೊಡ್ತೀನಿ ನೋಡಿ. ಲೆಟ್ಸ್ ಮೇಕ್ ಯೂಸ್ ಆಫ್ ಎನ್ ಅನಿಮೇಷನ್. ದ ಪ್ರೀ ರಿಕ್ವಿಸಿಟ್ ಅಂತ ಹೇಳಿದ್ರೆ ಮೊದಲು ಏನು ವಿಷಯ ಗೊತ್ತಿರಬೇಕು ಅಂತ ಹೇಳ್ತು ಅಂದರೆ ವಿ ನೀಡ್ ಟು ನೋ ದ ವೆಕ್ಟರ್ ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದೆಮ್. ಸರಿನಾ? ಸೊ ಆ್ಯಂಗಲ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ಏನು? ಸ್ಟಾರ್ಟಿಂಗ್ ಆಫ್ ವಿತ್ ಸೇಮ್ ಪಾಯಿಂಟ್ ಅಂತ ಹೇಳಿದ್ರೆ ಕೋಇನ್ಷಿಯಲ್ ವೆಕ್ಟರ್ ಹಾಕ್ಕೊಂಡು ಅದರ ನಡುವೆ ಇರುವಂಥ ಆ್ಯಂಗಲು ಮೆಷರ್ ಬಿಟ್ವೀನ್ 0 to 180 ಡಿಗ್ರಿ. ಆ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಫಾಲೋಯಿಂಗ್ ಥಿಂಗ್. ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ವಿ ನೀಡ್ ಟು ಶಿಫ್ಟ್ ದ ವೆಕ್ಟರ್. ಸೊ ಈ ರೀತಿಯಲ್ಲಿ ಶಿಫ್ಟ್ ಮಾಡ್ಕೊಬೇಕು. ಸರಿನಾ? ನೆಕ್ಸ್ಟು ವಿ ನೀಡ್ ಟು ಪ್ರೊಜೆಕ್ಟ್ ದ ವೆಕ್ಟರ್. ವಿಚ್ ವೆಕ್ಟರ್? ದ ಸೆಕೆಂಡ್ ವೆಕ್ಟರ್. ಈ ರೀತಿಯಲ್ಲಿ ಆಯಿತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಇದು ನಿಮ್ಮ ಎಕ್ಸ್ ಆಕ್ಸಿಸ್, ಇದು ನಿಮ್ಮ ವೈ ಆಕ್ಸಿಸ್. ಆಯ್ತಾ ಹುಡುಗರ? ನಮ್ಮ ಹತ್ರ ಒಂದು ಲೈನ್ ಇದೆ. ಆಯಿತಾ? ಇವಾಗ ಇದ್ರ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಏನೋ, ಇದು ಥೀಟಾ ಹಾಕ್ಕೊಂಡು ಪ್ರೊಜೆಕ್ಷನ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಯುವರ್ ಫಸ್ಟ್ ಪ್ರೊಜೆಕ್ಷನ್. ಬೇರೆ ಕಲರ್ ಹಾಕ್ತೀನಿ. ಇದು ನಿಮ್ಮ ಪ್ರೊಜೆಕ್ಷನ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಪ್ರೊಜೆಕ್ಷನ್ ಅಲಾಂಗ್ ದ ವೈ ಆಕ್ಸಿಸ್. ಸೊ ದಿಸ್ ಇಸ್ 90 ಡಿಗ್ರಿ. ದಿಸ್ ಬೀಯಿಂಗ್ ಬಿ ಆ್ಯಂಡ್ ದಿಸ್ ಬೀಯಿಂಗ್ ಥೀಟಾ, ದಿಸ್ ಇಸ್ ಪಿ ಕಾಸ್ ಥೀಟಾ. ಸರಿನಾ? ಹೌದು. ದಿಸ್ ಬೀಯಿಂಗ್ ಅಡ್ಜಸೆಂಟ್, ಇದು ಬಿ ಕಾಸ್ ಥೀಟಾ ಆಗುತ್ತೆ. ಇದು ಬಿ ಸೈನ್ ಥೀಟಾ ಅಲ್ವಾ? ಮತ್ತಿವಾಗ ಟು ಕಂಪ್ಲೀಟ್ ಇಟ್ ಲೆಟ್ ಮೀ ಡ್ರಾ ದ ಫಸ್ಟ್ ವೆಕ್ಟರ್. ಇದು ನಿಮ್ಮ ಫಸ್ಟ್ ವೆಕ್ಟರ್, ಇದು ನಿಮ್ಮ ಸೆಕೆಂಡ್ ವೆಕ್ಟರ್. ವೆಕ್ಟರ್ ಎ, ದಿಸ್ ಇಸ್ ವೆಕ್ಟರ್ ಬಿ. ಆಯಿತಾ? ಇವಾಗ ರಿಸಲ್ಟೆಂಟ್ ವೆಕ್ಟರ್ ಕಂಡುಹಿಡಬೇಕು. ಹೇಗೆ ಕಂಡುಹಿಡ್ತೀರಾ? ಸಿಂಪಲ್, ಜಾಯಿನಿಂಗ್ ದ ಟೇಲ್ ಟು ದ ಹೆಡ್ ಆಫ್ ದ ಸೆಕೆಂಡ್ ವೆಕ್ಟರ್ ಅಲ್ವಾ? ಇವಾಗ ನಮ್ಮ ಎದುರುಗಡೆ ಒಂದು ಹಳೆಯ ವಿಷಯ ಇದೆ. ಏನಪ್ಪ ಇದು ಅಂತ ಹೇಳಿದ್ರೆ, ನೀವೇ ನೋಡಿ, ನಮ್ಗೆ ಈ ಲೆಂತ್ ಕಂಡುಹಿಡಿಬೇಕು. ಈ ಪೂರ ಲೆಂತ್ ಗೊತ್ತಿದೆ. ಸೊ ಬೇಸ್ ಗೊತ್ತಿದೆ, ಹೈಟ್ ಗೊತ್ತಿದೆ, ಈ ಲೆಂತ್ ಕಂಡುಹಿಡಬೇಕು. ಸೊ ವಿ ನೀಡ್ ಟು ಫಿಗರ್ ಔಟ್ ಆರ್. ಸೊ ದ ಬೇಸ್ ಇಸ್ ಎ ಪ್ಲಸ್ ಬಿ ಕಾಸ್ ಥೀಟಾ ಅಲ್ವಾ? ಪೂರ ಲೆಂತ್ ಬಂದು ಎ ಪ್ಲಸ್ ಬಿ ಕಾಸ್ ಥೀಟಾ, ಹೈಟ್ ಬಂದು ಬಿ ಸೈನ್ ಥೀಟಾ. ಬಿ ಸೈನ್ ಥೀಟಾ. ಆಯ್ತಾ ಹುಡುಗರ? ಸೊ ಬೇಸ್ ಇಸ್ ಎ ಪ್ಲಸ್ ಬಿ ಕಾಸ್ ಥೀಟಾ, ಹೈಟ್ ಇಸ್ ಬಿ ಸೈನ್ ಥೀಟಾ. ಆ ಥರ ಇದ್ದಾಗ ಯು ನೀಡ್ ಟು ಫಿಗರ್ ಔಟ್ ಆರ್. ಆರಿನ ಲೆಂತ್ನ ಕಂಡುಹಿಡಬೇಕು ನಾವು. ಹೇಗೆ ಮಾಡ್ತೀರಾ? ಸಿಂಪಲ್, ಪೈಥಾಗರಸ್ ಥಿಯರಮ್. ಸೊ ಪೈಥಾಗರನ್ ಥಿಯರಮ್, ದ ಹೋಲ್ ಸ್ಕ್ವೇರ್, ದಿಸ್ ಇಸ್ ಯುವರ್ ಬೇಸ್ ಆ್ಯಂಡ್ ದಟ್ಸ್ ಯುವರ್ ಹೈಟ್ ಅಲ್ವಾ? ಸೊ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಉಪಯೋಗಿಸ್ಕೊಂಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಬಿ ಸ್ಕ್ವೇರಲ್ಲಿ ಇಲ್ಲಿ ಬಿ ಕಾಸ್ ಥೀಟಾ ಇದೆ ಕಂಡು. ಬಿ ಸ್ಕ್ವೇರ್ ಥೀಟಾ ಹಾಕ್ಕೊಂಡಿದ್ದು. ದಿಸ್ ಇಸ್ 2ab ಕಾಸ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಇದೆ ಅಲ್ವಾ? ಇವಾಗ ಎ ಸ್ಕ್ವೇರ್ ಎರಡನೇ ಟರ್ಮು ಮತ್ತು ನಾಲ್ಕನೇ ಟರ್ಮಲ್ಲಿ ಬಿ ಸ್ಕ್ವೇರ್ ಕಾಮನ್ ಇದೆ. ಹಾಗಾಗಿ ಇದನ್ನು ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ತೊಗೊತಾ ಇದ್ದೀನಿ ಪ್ಲಸ್ 2ab ಕಾಸ್ ಥೀಟಾ. ಇದೇನಾಗುತ್ತಿದೋ? ನಥಿಂಗ್ ಬಟ್ 1. ಸೊ ನಿಮ್ಮ ಫೈನಲ್ ಆನ್ಸರ್ ಏನು? ಹೌದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಹುಡುಗ್ರ, ಇವಾಗ ಮತ್ತೊಬ್ಬ ವೇರಿಯೇಷನ್ ಬರುತ್ತೆ. ಮತ್ತೊಂದು ವೇರಿಯೇಷನ್ ಬರುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ ಆ್ಯಂಗಲಿನ ವೇರಿಯೇಷನ್. ಸೊ ಲೆಟ್ಸ್ ಕನ್ಸಿಡರ್ ಸಮಥಿಂಗ್ ಕಾಲ್ಡ್ ಎಸ್ ಬೀಟಾ, ಆ್ಯನ್ ಆ್ಯಂಗಲ್ ಆಪೋಸಿಟ್ ಟು ದ ರಿಸಲ್ಟಿಂಗ್ ವೆಕ್ಟರ್. ಬೀಟಾ ಮತ್ತು ಥೀಟಾ ಏನು ರಿಲೇಷನ್ಶಿಪ್ ಇದೆ? ಬೀಟಾ ಮತ್ತು ಥೀಟಾಗೂ ಬೀಟಾ ಆ್ಯಂಡ್ ಥೀಟಾ ಆ್ಯಡ್ ಅಪ್ ಟು 180 ಡಿಗ್ರಿ. ಇಲ್ಲ ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಬೀಟಾ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಸೊ ಕಾಸ್ ಆಫ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ 180 ಡಿಗ್ರಿ ಮೈನಸ್ ಬೀಟಾ ಅಂತ ಹೇಳಿ ಬರಿಬೋದು.
ಅಲ್ವಾ? ನೀವು ಟ್ರಿಗ್ನೋಮೆಟ್ರಿಲಿ ಇನ್ನೂ ಇದೆಲ್ಲ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ಬಟ್ ಇದ್ರ ಉತ್ತರ ಏನು ಬರುತ್ತೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಮೈನಸ್ ಆಫ್ ಕಾಸ್ ಆಫ್ ಬೀಟಾ. ಸೊ ಕಾಸ್ ಥೀಟಾ ಇಸ್ ಮೈನಸ್ ಆಫ್ ಕಾಸ್ ಆಫ್ ಬೀಟಾ. ಟ್ರಿಗ್ನೋಮೆಟ್ರಿಲಿ ಏನಕ್ಕೆ ಅಂತ ಕಲಿತೀರಾ ಇದನ್ನ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಆರ್ ಸ್ಕ್ವೇರ್ ವಿಲ್ ಹ್ಯಾವ್ ಅನದರ್ ಎಕ್ಸ್ಪ್ರೆಷನ್. ಆಯಿತಾ? ಸೊ ಹುಡುಗರ ಹುಷಾರಾಗಿರಬೇಕು. ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ, ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು ಅದನ್ನು ನೀವು ಪಕ್ಕ ತಿಳ್ಕೊಬೇಕು. ಸೊ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕ್ಲಿಯರ್ ಆಗಿತ್ತು ಅಂತ ಹೇಳಿದ್ರೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಫಾರ್ಮುಲಾ ಟು ಯೂಸ್ ವೇರ್. ಇಲ್ಲಿ ಸಮ್ಮರೈಸ್ ಮಾಡಿದ್ದೀನಿ ನೋಡಿ. ಸೊ ಗಿವನ್ 2 vectors, we can find the resulting vector. Provided we know theta and beta or any one of them, we can use the formula that we have just seen. ಅಲ್ವಾ? ಆ ಫಾರ್ಮುಲಾ ಬರ್ಕೊಡಿ, ಆರ್ ಸ್ಕ್ವೇರ್ ಫಾರ್ಮುಲಾ. ಆಂಗಲ್ ಆಫ್ ದ ರಿಸಲ್ಟಿಂಗ್ ವೆಕ್ಟರ್, ಇಫ್ ಐ ಕಾಲ್ ದಿಸ್ as ಆಲ್ಫಾ. ಆಯ್ತಾ? ಇದನ್ನ ಹೇಗೆ ಕಂಡುಹಿಡಿತೀರಾ? ಸೊ ನಿಮ್ಮ ಹತ್ರ ಬೇಸ್ ಗೊತ್ತಿದೆ, ಹೈಟ್ ಗೊತ್ತಿದೆ, ಹೇಗೆ ಕಂಡುಹಿಡಿತೀರಾ ಅದನ್ನ? tan of alpha ಅಲ್ವಾ? ಸೊ tan of alpha is opposite by adjacent ಅಷ್ಟೇ. ಸೊ ಆಲ್ಫಾ ಇಸ್ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ವೆಕ್ಟರ್ ಅಂಡ್ ದ ಫಸ್ಟ್ ವೆಕ್ಟರ್. ಅದನ್ನ ಜ್ಞಾಪಕ. ಇಟ್ ಇಸ್ ಆಂಗಲ್ ಬಿಟ್ವೀನ್ ಆರ್ ಆ್ಯಂಡ್ ಫಸ್ಟ್ ವೆಕ್ಟರ್. ಆಯ್ತಾ ಹುಡುಗರ? ಸೊ ಅದೊಂದು ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು ಜ್ಞಾಪಕ ಇಟ್ಕೊಬೇಕು. ಥೀಟಾ ಯಾವುದು, ಬೀಟಾ ಯಾವುದು ಅಂತೆಲ್ಲ ಹೇಳಿ. ಇಫ್ ನಾಟ್ ಡಿರೈವೇಷನ್ ಇಸ್ ವೆರಿ ಸಿಂಪಲ್.